ಅಕ್ಕ, ಆ ಅಜ್ಜಿ ಇಲ್ಲೇ ಹೋಗು ಅಂತ ಹೇಳ್ತು, ಯಾವುದಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರೋ ಒಬ್ರು ಇದ್ದಾರೆ, ಕೇಳನೇನೆ. ಹ್ಞೂ ಕೇಳು, ಅದಕ್ಕೇನಂತೆ. ಅದೇ ಮೊನ್ನೆ ಊರಿಂದ ಬಂದ್ರಲ್ಲ ಚಿರು ದೀಕ್ಷಾ ಅಂತ ಕೇಳು, ಗೊತ್ತಾಗುತ್ತೆ. ಅಜ್ಜಿ ಈ ಕಡೆನೇ ಹೇಳಿದ್ದು, ಆದರೆ ಯಾವ ಮನೆ ಅಂತ ಗೊತ್ತಿಲ್ಲ. ಕೇಳದೆಲೆ ಅವ್ರನ್ನ. ಅಕ್ಕ ಅಕ್ಕ, ಏನಮ್ಮ, ಯಾರಮ್ಮ ನೀವು? ಅಕ್ಕ, ನಾವೇನೋ ಅಡ್ರೆಸ್ ಕೇಳ್ಕೊಂಡು ಬಂದ್ವಿ. ಅದೇ ದೀಕ್ಷಾ ಮತ್ತು ಚಿರು ಅಂತ ಹೇಳಿ ಈ ಊರಿಗೆ ಬಂದಿದ್ದಾರಲ್ಲ ಹೊಸ್ದಾಗಿ. ಚಿರು ಅನ್ನೋನೇನೋ ಅವ್ರ ಅಪ್ಪ ಅಮ್ಮ ಬೇರೆ ಇಲ್ವಲ್ಲ, ಬಂದು ನೆಂಟ್ರೂರಲ್ಲಿದ್ದ ಇಷ್ಟು ದಿವಸ ಇವಾಗ ಇಲ್ಲಿಗೆ ಬಂದು ಇಲ್ಲೇ ಇರ್ತೀವಿ ಅಂತ ಬಂದಿದ್ದಾರೆ. ನನ್ನ ತಂಗಿನೇ ಅವಳು ದೀಕ್ಷಾ. ಅದಕ್ಕೆ ಅವ್ರ ಮನೆ ಎಲ್ಲಕ್ಕ, ದೀಕ್ಷಾ ಚಿರು ಅನ್ನೋರ ಮನೆ. ಓ, ದೀಕ್ಷಾರ ಮನೆಯೇ, ಚಿರುರ ಮನೆಯೇ. ಅವಳಮ್ಮ ಅಲ್ಲೇ ಎದುರಿಗೈತಲ್ಲ ಅದೇನಿ. ಆಗ ನೋಡಲ್ಲಿ ಅದ್ರ ಎದುರಿಗೈತಲ್ಲ ಆ ಕಂಬದ ಮನೆ, ಆಗ ಅದೇನಿ. ಹ್ಞೂ, ಅಲ್ಲೇ ಇದ್ದಾರೆ. ಹೋಗ್ರಿ. ಯಾರಮ್ಮ ನೀವೆಲ್ಲನ? ನಾವೆಲ್ಲನ ಅವ್ರ ಅಕ್ಕ ಇರ್ ಕಣಕ್ಕ. ಹ್ಞೂ, ನಮ್ಮೂವರು ಅಕ್ಕ ಇರು. ನಾನು ದೊಡ್ಡ ಅಕ್ಕಯ್ಯ. ಈಗ ಇವಳು ನನ್ನ ಮುಂದಿರೋರು ಎರಡನೇಳು, ಇವಳು ಇರೋಳು ಮೂರನೇಳು. ಹೌದೇನು ದೀಕ್ಷರ ಅಕ್ಕ ಇರಿ? ಹ್ಞೂ, ಅದಕ್ಕೆ ಮುಗ್ದೋಲ್ಕೆ ಎಲ್ಲ ಹಿಂಗೆ ಐತೆ ಅವಳು ಹಂಗೇನಿ. ಹ್ಞೂ, ನಾನು ಹಂಗೆ ಅಂದ್ಕೊಂಡೆ. ದೀಕ್ಷರ ಅಕ್ಕ ಇರಿದ್ದಂಗೆ ಇದ್ದಾರಲ್ಲಪ್ಪ ಅಂದ್ಕೊಂಡೆ. ಮುಗ್ದೋಲ್ಕೆ ಎಲ್ಲನ ಒಂದೇ ಥರ ಐತಿ. ಮೂವರ ಎಲ್ಲ ನೀವು ನಾಲ್ವರು ಅಂತಲೇ ಅಕ್ಕ ತಂಗಿಯರು. ಹ್ಞೂ, ನಾಲ್ವರು ಕಣಕ್ಕ ನಾವು. ಅದೇನಾ ಮನೆ ಹೋಗಿ ಬರ್ತೀವಿ. ಹೋಗ್ರಿ, ಈಗಿನ ಬಂದಿದ್ಲು ಇಲ್ಲಿಗೆ. ಓದ್ಲೇನ ಮನೆ ತಕ್ಕೆ, ಯಾಕೆ ಚಿರು ಬಂದ ಅಂತ ಹೇಳಿ ಹೋಗ್ತಿದ್ಲು. ಹೋಗ್ರಿ. ಯಾರಕ್ಕ ಅವರು? ಯಾರೋ ಮೂವರು ಹೋಗ್ತಾ ಇದ್ದಾರೆ ಹೆಣ್ಮಕ್ಳು. ದೀಕ್ಷರ ಮನೆ ಬಂದವ್ರೆ, ಅವ್ರ ಅಕ್ಕ ಇರಂತಾರ ಮೂವರು. ಅದಕ್ಕೇನೆ ಅವ್ರ ಮನೆ ಎಲ್ಲೈತೆ ಅಂದ್ರು ತೋರಿಸಿದ್ದಮ್ಮ. ಮೊನ್ನೆ ಹೋಗಿದ್ಲಂತೆ, ಯಾತು ಹೇಳ್ಕೊಂಬ್ಲಿಲ್ವಂತೆ. ನನ್ನ ಹತ್ರ ಹೇಳ್ತಿದ್ಲು. ನಮ್ಮಪ್ಪ ನಮ್ಮಮ್ಮನ ಹತ್ರ ಏನು ಹೇಳಲಿಲ್ಲ, ತುಂಬ ಬೇಜಾರಾಗ್ತಾರಂತ. ನಮ್ಮ ಅಕ್ಕ ಯಾರಿಗೂ ಹೇಳಿಲ್ಲ ಅಂತಿದ್ಲು. ಹೇಳ್ಬೇಕಾ ಬೇಡವಾ? ಇವನು ಬಂಡವಾಳ ಇಲ್ಲ. ಒಳ್ಳೆ ಅಂತ ರಂಸ ಎಲ್ಲ ತಗೊಂಡು ನಾಟಕ ಮಾಡಿವ್ನು. ಹೇಳ್ಬೇಕಾನೆ ಅವ್ರ ಅಪ್ಪ ಎಮ್ಮೆಗೋರು ಅಕ್ಕ ಇರ್ಗಲ್ಲನ. ತಡಿ ಬಂದವ್ರಲ್ಲ, ಏನೋ ಗೊತ್ತಾಗ್ತಿದ್ದತೇನ. ಗೊತ್ತಾಗ್ಲಿಲ್ಲ ಅಂದ್ರೆ ನಾವೇ ಹೇಳೋಣ ಸುಮ್ಮನೆ ಕರೆದು. ಹಿಂಗೆ ಕರ್ಕೊಂಬಂದು ನಮಗೆಲ್ಲ ಹಿಂಗೆ ಮಾಡಿ ಹಿಂಗೆಲ್ಲ ಮಾಡ್ದಂಪ ನಾವೇ ಹೇಳೋಣ. ಹೋಗ್ಯವ್ರಿ ನಾನು ಹೇಳಲಿಲ್ಲ ಅಂದ್ರೆ ನಾವೇ ಹೇಳೋಣ ಸುಮ್ಕೆ. ನಡಿ ಶ್ರೀದೇವಿರ ಮಂತಕ್ಕೆ ಹೋಗಿ ಬರೋಣ. ಬಾ ಹೋಗಿ ಬರೋಣ. ಅವಳು ತಗೋ ಮಾತಾಡೋಣ, ಹೇಳೋಣ ಹಿಂಗೆ ಬಂದವ್ರೆ ಅಂತ ಹೇಳಿ. ಇದೇ ಕಣೆ ಅಕ್ಕ, ಇದೇ ಹೇಳಿದ್ದವರು. ಇದೇ ಕಂಬ ನಿಲ್ಸಿರೋದು, ಇದೇ ಮನೆ ಅಂತ ಹೇಳಿದ್ದು. ದೀಕ್ಷಾ, ದೀಕ್ಷಾ. ಅಯ್ಯೋ, ನಮ್ಮ ಅಕ್ಕರು ದೀಕ್ಷಾ ಅಂತ ಕರೆದಿರೋ ಶಬ್ದ ಕೇಳಿಸ್ದಂಗೆ ಆಗ್ತಾ ಐತೆ. ಎಲ್ಲಿ ನೋಡಿದ್ರು ನಮ್ಮಮ್ಮ ಕರೆದಂಗೆ ಆಗುತ್ತೆ, ಎಲ್ಲಿ ನೋಡಿದ್ರು ನಮ್ಮಪ್ಪ ಮಾತಾಡಿಸ್ದಂಗೆ ಆಗುತ್ತೆ, ನಮ್ಮ ಅಕ್ಕರು ಮಾತಾಡಿಸ್ದಂಗೆ ಆಗುತ್ತೆ. ನನಗಂತೂ ಅವ್ರನ್ನ ಬಿಟ್ಟು ಬಂದಂಗಿಂದ ಅವರೇ ನೆನಪಾಗ್ತಾ ಇದ್ದಾರೆ. ನಮ್ಮ ಅಕ್ಕರೆಲ್ಲ ಮಾತಾಡಿಸ್ದಂಗೆ ಆಗ್ತಾ ಐತೆ ನನಗೆ. ದೀಕ್ಷಾ, ದೀಕ್ಷಾ. ಅಯ್ಯೋ ಅಕ್ಕ, ಹೋಗ್ರೆ. ಸುಮ್ಮನೆ ಬಂದು ಯಾಕೆ ಹಿಂಗೆ ಮಾತಾಡಿಸ್ದಂಗೆ ಬರ್ತೀರಾ ನೀವೆಲ್ಲನ? ಅಮ್ಮ ನೋಡಿದ್ರೆ ಅಮ್ಮನೂ ಬಂದಂಗೆ ಆಗಿತ್ತು. ಬೆಳಗ್ಗೆ ಕನಸಲ್ಲೆಲ್ಲ ಅಮ್ಮನೇ. ನಮ್ಮ ಅಪ್ಪನೂ ಬಂದು ದೀಕ್ಷಾ ಮುದ್ದೆ ಮಾಡ್ಕೊಡಮ್ಮ, ದೀಕ್ಷಾ ಮುದ್ದೆ ಮಾಡ್ಕೊಡಮ್ಮ ಅನ್ನೋಂಥ ಶಬ್ದ ಕೇಳಿಸ್ದಂಗೆ ಆಗೋದಾಗ್ಲಲ್ಲನ. ನಮ್ಮ ಅಕ್ಕರೆಲ್ಲ ಮಾತಾಡಿಸ್ದಂಗೆ ಆಗುತ್ತೆ ನನಗೆ. ದೀಕ್ಷಾ, ನಿಜವಾಗ್ಲೂ ಬಂದಿದ್ದೀವಿ ಕಣೆ ನಿಮ್ಮ ಅಕ್ಕರು. ಮಾತಾಡಿಸ್ದಂಗೆ ಆಗೋದೇನು, ನಿಜವಾಗ್ಲೂ ಬಂದಿದ್ದೀವಿ. ಈ ಕಡೆ ಹಿಂದಕ್ಕೆ ತಿರುಗಿಲಿ, ತಿರುಗು ಹಿಂದಕ್ಕೆ, ಹಿಂದಗಡೆ ತಿರುಗಿ ನೋಡು, ನಿಮ್ಮ ಅಕ್ಕರು ಬಂದಿದ್ದಾರೆ ನೋಡು. ಅಯ್ಯ ಅಕ್ಕ, ಯಾವಾಗ ಬಂದರೆ? ಅಯ್ಯೋ, ನಾನಂತೂ ನನಗೇನೋ ಸುಮ್ಮನೆ ಮಾತಾಡಿಸ್ದಂಗೆ ಆಗುತ್ತೇನೋ ಅನ್ಸೋದು. ಅಕ್ಕ, ವರ್ಷಿತಕ್ಕ, ಹರ್ಷಿತಕ್ಕ, ಸಂಗೀತಕ್ಕ, ಬನ್ನಿರಿ ಬನ್ನಿರಿ, ಕೂತ್ಕೊ ಬನ್ನಿ. ಅಯ್ಯೋ, ಸುಮ್ಮನೆ ಮಾತಾಡಿಸ್ದಂಗೆ ಆಗದ? ನಮ್ಮ ನೆನಪಾಗದ ನಿನಗೆ? ಸುಮ್ಮನೆ ಕೂತ್ಕೊಂಡು ಒಬ್ಳೇನೆ ಯೋಚನೆ ಮಾಡ್ತಿದ್ದಲ್ಲ, ನಮ್ಮ ನೆನಪೆಲ್ಲ ಯೋಚನೆ ಮಾಡ್ತಿದ್ದೇನೋ, ಅದಕ್ಕೆ ಹಂಗೆ ಅನ್ಸೈತೆ ನಿನಗೆ. ಎಲ್ಲಾರನ್ನೂ ನೆನೆಸ್ಕೊಳ್ತಿದ್ದೆ, ಅಪ್ಪನು ಅಮ್ಮನ್ನು ಎಲ್ಲಾರು ನೆನೆಸ್ಕೊಳ್ತಿದ್ನಲ್ಲ, ಅದಕ್ಕೇನೆ ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದೆ. ವರ್ಷಿತಕ್ಕ ಬಂದು ದೀಕ್ಷಾ ದೀಕ್ಷಾ ಅಂತ ಕರೆದಂಗೆ ಅನ್ಸೋದು. ದೀಕ್ಷಾ ಅಂದ್ರೆ ಅದಕ್ಕೆ ಸುಮ್ಮನೆ ಎಲ್ಲ ನಮ್ಮ ವರ್ಷಿತಕ್ಕ ಕರೆದಂಗೆ ಆಗುತ್ತೆ ಅಂತ ನಾನು ಅದೇ ನೆನಪೈತೆ ತಲೆಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೀವು ನಿಜವಾಗ್ಲೂ ಬಂದಿದ್ದೀರಂತ ನನಗೆ ಗೊತ್ತಾಗಲಿಲ್ಲ. ಬನ್ನಿ ಅಕ್ಕ, ಬರ್ರಿ ಕೂತ್ಕೊ ಬರ್ರಿ. ಸಂಗೀತಕ್ಕ ಬಾ, ಈ ಕಡೆ ಬರ್ರಿ, ಕೂತ್ಕೊ ಬನ್ನಿ. ಅಯ್ಯೋ, ನೀವು ಬಂದಿರೋದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ? ನಿಮ್ಮ ನೋಡಿ ನನಗೆ ಸಂತೋಷ ತಡೆಯೋಕ್ಕೆ ಆಗ್ತಾ ಇಲ್ಲ, ತುಂಬ ಖುಷಿ ಆಗ್ತೈತೆ. ಅಯ್ಯೋ, ನೀವು ಬರ್ತೀರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಯ್ಯೋ, ನಾವು ಬಂದಿಲ್ವಲ್ಲ ಯಾವತ್ತೂ, ಅದಕ್ಕೆ ನೀನು ಬೇರೆ ಬೇಜಾರಾಗಿ ಬಂದ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮನ್ನು ಸಂಗೀತನೇ ಎಲ್ಲ ಹೊರಡಿಸ್ಕೊಂಡು ಕರ್ಕೊಂಬಂದ್ಲು. ಬಾರೆ ಅಕ್ಕ ಹೋಗೋಣ, ಇಬ್ಬರಳು ಹೋಗಿ ಎಲ್ಲರೂ ಹೋಗಿ ದೀಕ್ಷೆ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಕರೆದ್ಲ. ಅದಕ್ಕೆ ಎಲ್ಲರೂ ಬಂದ್ವಿ. ಅಕ್ಕ, ನೀವು ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತೈತೆ. ಚಿರು ಎಲ್ಲೇ ದೀಕ್ಷಾ? ಎಲ್ಲ ಹೋಗಿದ್ದಾರೆ ಕಣೆ ಅಕ್ಕ, ಇವಾಗಿನ ಎಲ್ಲ ಹೋದ್ರು. ಚೆನ್ನಾಗಿ ನೋಡ್ಕೊಂತಾನೆ ಚಿರು? ಚೆನ್ನಾಗಿ ನೋಡ್ಕೊಂತಾನೆ ಅಕ್ಕ. ನೀವು ಬಂದಿರೋದಕ್ಕೆ ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಯಾವಾಗ ಬಂದ್ರಕ್ಕ? ಆಗ ಚಿರು ಬಂದ ಇವಾಗ ತಾನೇ, ಸ್ವಲ್ಪ ತಾಯ್ತು ಕಣಪ್ಪ. ಇನ್ನು ಯಾಕೋ ನಗ್ನಗ್ತಾ ಮಾತಾಡಿಸ್ತಾ ಇಲ್ವಲ್ಲ?
ನಾವು ಬಂದಿರೋದಕ್ಕೆ ಖುಷಿನೇ ಇಲ್ಲ ಅವನ ಮುಖದಲ್ಲಿ. ಯಾವಾಗ ಬಂದ್ರಕ್ಕ ಅಂತಾನೆ ಸುಮ್ಮನೆ ಆದ. ಯಾವಾಗ ಬಂದ್ರಕ್ಕ ಅಂತಾನೆ ಸುಮ್ಮನೆ ಆದ. ಏನು ಮಾತಾಡಲೇ ಇಲ್ಲ. ಮುಖ ನೋಡು, ಅಲ್ಲ ದೀಕ್ಷನ್ ಮುಖ ನೋಡು, ಅವನ ಮುಖ ನೋಡು. ನಮ್ಮ ದೀಕ್ಷನ್ಗೆ ಅಕ್ಕಾರು ಬಂದಾರೆ ಅಂತ ಹೇಳಿ ತುಂಬ ಖುಷಿ ಆಗ್ಬಿಟ್ಟೈತೆ. ಅವನ ಮುಖದಲ್ಲಿ ಯಾಕೆ ನಗುನೇ ಇಲ್ಲ. ಎಷ್ಟು ಖುಷಿ ಪಡಬೇಕಾಗಿತ್ತು, ಬಂದಿದ್ದಾರಲ್ಲ ಯಾವತ್ತೂ ಬರದೇ ಇರೋರು ನಮ್ಮ ಮನೆಗೆ ಅಂತ ಹೇಳಿ, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದಾರಲ್ಲ ಅಂತ ಹೇಳಿ ಎಷ್ಟು ಸಂತೋಷ ಪಡಬೇಕು. ಆದರೆ ಇವನ ಮುಖದಲ್ಲಿ ಯಾಕೆ ನಗುನೇ ಇಲ್ಲ. ದೀಕ್ಷಾ ಬಾಯ್ಬಿಟ್ಟೇನೋ ಹೇಳಕ್ಕಂತ ಇಲ್ಲ, ಇದೇನು ಅಂತ ವಿಚಾರಣೆ ಮಾಡಬೇಕು. ಅದಕ್ಕೆ ಬಂದಿದ್ದೀವಿ. ನೋಡೋಣ, ಒಂದು ದಿವಸ ಇದ್ದು ಏನು ಎತ್ತ ಎಲ್ಲ ತಿಳ್ಕೊಂಡು ಹೋಗ್ಬೇಕು. ಪಾಪ ಅವಳು ಏನು ನೋವಲ್ಲಿದ್ದಾಳೋ ಏನೋ ನಮ್ಮ ದೀಕ್ಷಾ. ಅದೇ ಹೋಗ್ಬಿಟ್ಟ ಚಿರು. ಹುಷಾರಿಲ್ವಾ? ಯಾಕೆ ಹಂಗಿದ್ದಾನೆ? ಚೆನ್ನಾಗಿದ್ದಾರೆ ಅಕ್ಕ, ಅವ್ರಿಗೇನಾಗಿಲ್ಲ, ಚೆನ್ನಾಗೇ ಇದ್ದಾನೆ. ಸುಮ್ಮನೆ ಎಲ್ಲೋ ಹೊಲ್ದತ್ರ ಹೋಗಿದ್ರೇನೋ ಸುಸ್ತಾಗಿದ್ದಾರೆ, ಅದಕ್ಕೆ ಯಾಕೋ ತಲೆ ಬೇರೆ ನೋವ್ತೈತೆ ಅಂತ ಹೇಳಿ ಮಲ್ಕೊಳಕ್ಕೆ ಹೋದ್ರೇನೋ. ಅಮ್ಮನ ಚೆನ್ನಾಗಿ ಮಾತಾಡ್ತಾನಲ್ಲ, ಯಾವಾಗ ಬಂದ್ರಕ್ಕ ಅಂತ ಒಂದು ಮಾತು ಕೇಳಿ ಅದೇ ಹೋಗ್ಬಿಟ್ನಲ್ಲ, ಯಾಕಪ್ಪ ಅಂತ ಅಂದ್ಕೊಂಡೆ ನಾನು. ಅದೇ ಬೇರೆ ಹೋದ. ನಮ್ಮ ದೀಕ್ಷನ್ಗೇನೋ ಇವನು ಏನೋ ಮಾಡ್ತಾ ಇದ್ದ, ಏನೋ ಇವನು ಕಿರಿಕ್ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಿಲ್ಲ, ಕಂಡುಹಿಡಿಬೇಕು. ಪಾಪನ್ ಕರ್ಕೊಂಬರಕ್ಕಿಲ್ವೇನಾಕ? ಈ ಅಮ್ಮಯ್ಯ ಏನು ಬೇಡ ಕಣಮ್ಮ, ಇಲ್ಲೇ ಬಿಟ್ಟು ಹೋಗ್ರಿ ಅಂತು. ಕರ್ಕೊಂಡು ಹೋಗೋದೇನು ಬೇಡ, ಎಲ್ಲ ತಕ್ಕೂ ಮಳೆ ಬರ್ತೈತಿ. ಇವಾಗ ಬೇರೆ ಮಳೆ ಜಾಸ್ತಿ, ಶೀತ ಬೇರೆ ಗಾಳಿ, ಅದಕ್ಕೆ ನಿನ್ನೆ ಕರ್ಕೊಂಡು ಹೋಗ್ತೀರಾ, ನೀವೇ ಹೋಗ್ರಿ ಅಂತ ಅಮ್ಮ ಹೇಳ್ತು. ಕರ್ಕೊಂಬರ್ಬೋದಾಗಿತ್ತು ಕಣೆ ಅಕ್ಕ, ಯಾವತ್ತೂ ಬಂದೇ ಇರಲಿಲ್ಲ ಗುಂಡ ನಮ್ಮೂರಿಗೆ. ಬಿಡು, ನೋಡಿದೀವಲ್ಲ, ಇನ್ನೊಂದು ಸತಿ ಬರ್ತೀವಿ, ಅವಾಗ ಕರ್ಕೊಂಬರೋಕ್ಕಾಗುತ್ತೆ. ಯಾಕೆ ದೀಕ್ಷಾ, ಚಿರು ಹುಷಾರಿಲ್ವಾ? ಯಾಕೆ ಹಂಗೆ ಬೇಜಾರಾಗೋದ? ಏನಿಲ್ಲ ಅಕ್ಕ, ಚೆನ್ನಾಗಿದ್ದಾರೆ. ಅವ್ರ ಅಕ್ಕ ಸಂಗೀತಕ್ಕೆ ಡೌಟ್ ಬಂದೈತೆ, ಅದಕ್ಕೆ ಹೋಗಿ ಚೆನ್ನಾಗಿ ಮಾತಾಡ್ಸೋಣ. ಯಾಕೆ ಬೇಕು, ನಾನು ದೀಕ್ಷಾ ಮಾತಾಡಲ್ಲ ಅನ್ನೋದು ಗೊತ್ತಾದರೆ ಯಾಕೆ ಸುಮ್ಮನೆ ಮಾತಾಡೋಣ ಹೋಗಿ. ಸಂಗೀತಕ್ಕೆ ಯಾಕೆ ಡೌಟ್ ಬಂದಿರಂಗೈತೆ. ನೀವು ಬಂದಿರೋದು ತುಂಬ ಖುಷಿ ಆಯ್ತಕ್ಕ. ಅಯ್ಯೋ, ನಾನು ಹೊಲ್ದ ಹತ್ರ ಹೋಗಿದ್ನಾ, ಅದಕ್ಕೆ ಕಾಲು ತೊಳ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ. ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಹೆಂಗೋ ನಮ್ಮ ಮನೆ ಬಿಡ್ಕೊಂಡು ಬಂದುಬಿಟ್ಟಿದ್ದೀರಾ. ಅಯ್ಯೋ, ಗೊತ್ತಾಗ್ಲಿಲ್ಲ ಚಿರು, ಅವ್ರನ್ನ ಇವ್ರನ್ನೂ ಕೇಳ್ಕೊಂಡು ಬಂದ್ವಿ. ಆ ಕಡೆ ಹೋಗಿದ್ವಿ ಕೆಳಗಡೆ, ತಿರ್ಗಾ ಯಾರೋ ಒಬ್ರು ಬೇರೆಯವ್ರು ಯಾರೋ ಹೇಳಿದ್ರು ಇಲ್ಲೈತೆ ಅಂತ, ತಿರ್ಗಾ ಅಲ್ಲಿಗೆ ಬಂದ್ವಿ. ಅಲ್ಲೇ ಅದು ಬೇರೆ ಏರಿಯಾದಕ್ಕೆ ಹೋದ್ವಿ, ಮತ್ತೆ ಈ ಕಡೆ ಬಂದ್ವಿ. ಅಲ್ಲ ಆಂಟಿ ಯಾರೋ ಕೂತ್ಕೊಂಡಿದ್ರು, ಅವರು ಕರೆಕ್ಟಾಗಿ ಹೇಳಿದ್ರು ಇದೇ ಮನೆ ಹೋಗ್ರಮ್ಮ ಅಂತ ಹೇಳಿ. ನಮಗೆ ನಿಮ್ಮ ಮನೆ ಅಡ್ರೆಸ್ ಏನಂತ ಗೊತ್ತಿರಲಿಲ್ಲ, ಬರೀ ಚಿರು ಅನ್ನೋದೊಂದೇ ಗೊತ್ತಿದ್ದು. ನಿಮ್ಮಪ್ಪ ನಿಮ್ಮಮ್ಮನ ಹೆಸರೆಲ್ಲ ಏನು ಗೊತ್ತಿರಲಿಲ್ವಲ್ಲ. ನಿಮ್ಮ ದೊಡ್ಡಪ್ಪ ನಿಮ್ಮ ದೊಡ್ಡಮ್ಮನ ಹೆಸರು ಹೇಳಿದ್ವಿ, ಅವಾಗ ಗೊತ್ತಾಯಿತು. ಹೆಂಗೂ ಬಿಡತ್ಲಾಗೆ ಬಂದಿದ್ದೀರಲ್ಲ, ತುಂಬ ಖುಷಿ ಆಯ್ತಕ್ಕ. ಬನ್ನಿ ಊಟ ಮಾಡಿರಿ, ಅಡುಗೆ ಮಾಡಿದ್ದೀನಿ. ಇವಾಗಿನೂ ಮಸ್ತಪ್ ಮಾಡಿ ಅನ್ನ ಮಾಡಿದ್ದೀನಿ. ಇನ್ನೂ ಊಟ ಮಾಡಿರಲಿಲ್ಲ. ನಾನು ಚಿನ್ನು ಬರಲಿ ಅಂತ ಕಾಯ್ತಾ ಇದ್ದೆ, ಕೂತ್ಕೊಂಡಿದ್ದೆ ಸುಮ್ಮನೆ ಹಾಗೆ ಒಬ್ಳೇನೆ. ಬರ್ರಿ ಊಟ ಮಾಡಿಬರ್ರಿ, ಹೋಗ್ರಿ ಕೈ ತೊಳ್ಕೊಂಬನ್ನಿ. ಏನೋ ಮಿಸ್ ಹೊಡಿತಾ ಇತ್ತಲ್ಲ ಇಲ್ಲಿ. ಆವಾಗಲೇ ನೋಡಿದ್ರೆ ಅವನು ಮುಖ ಹಿಂಗೆ ಮಾಡ್ಕೊಂಡು ಹೋದ, ಇವಾಗ ಬೇರೆ ನಗ್ನಗ್ತಾ ಬಂದಿದ್ದಾನೆ. ಇನ್ನು ನಮಗೆ ಅದ್ರ ಡೌಟ್ ಬರಬಾರ್ದು ಅಂತ ಏನಾದ್ರೂ ಅವನು ಹಂಗೆ ಇವ್ನ ನಡವಳಿಕೆ ನೋಡಿದ್ರೆ ನನಗೆ ಯಾಕೋ ಹಂಗೆ ಅನ್ನಿಸ್ತಾ ಇಲ್ವಲ್ಲ. ಅಲ್ಲಿದ್ದಿದ್ದು ಸ್ಟೈಲೇ ಬೇರೆ, ಇಲ್ಲಿದ್ದಿದ್ದು ಸ್ಟೈಲೇ ಬೇರೆ. ಅವನು ಏಕೋ ಮಿಸ್ ಹೊಡಿತಾ ಐತೆ, ಏನೋ ಒಂದು ಅರ್ಥ ಆಗ್ತಾಯಿಲ್ಲ. ನೋಡೋಣ ಅದೆಲ್ಲ ಏನಾಗುತ್ತೆ ಏನು ಅಂತ ಹೇಳಿ. ಏನು ಹೇಳ್ತಾ ಇಲ್ಲ ದೀಕ್ಷಾ, ಕೇಳ್ತೀನಿ ಅದೆಲ್ಲ ಒಂದು ಮಾತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಕ್ಕರು ಬಂದಿದ್ದಾರೆ. ನಮ್ಮ ಅಕ್ಕರು ಬಂದಿರೋದಕ್ಕೆ ನನಗಂತೂ ತುಂಬ ಖುಷಿ ಆಗ್ಬಿಟ್ಟೈತಪ್ಪ. ಇದ್ದಕ್ಕಿದ್ದಂಗೆ ಬಂದುಬಿಟ್ರ ನಮ್ಮ ಅಕ್ಕರು, ತುಂಬ ಖುಷಿ ಆಗ್ತೈತೆ. ಚಿರು ಬೇರೆನೆ ನನ್ನ ಮೇಲೆ ಸಿಟ್ಟು ಆಗ್ತಾ ಇದ್ದ, ನಿಮ್ಮ ಅಪ್ಪರ ಹತ್ರ ನಿನ್ನೆಲ್ಲ ಹೊಲ ಮಾರಿಸ್ಕೊ ಅಂತ ನನಗೆ ದಿನಾನ ಇದೆಲ್ಲ ನಡೆದಾಗಿಂದ ದಿನ ಹೇಳ್ತಾ ಇದ್ದಾನೆ. ಇವನೊಂಥರ ನನ್ನ ಟಾರ್ಚರ್ ಕೊಡ್ತಾ ಇದ್ದಾನೆ, ಏನಾದರೂ ಮಾಡು, ನನ್ನ ಏನಾದರೂ ಕಂಪ್ನಿ ಓನರ್ ಆಗಬೇಕು ಅಂತ ಹೇಳ್ತಾ ಇದ್ದಾನೆ ಇವನು. ಅದಕ್ಕೇ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬ ಬೇಜಾರಾಗಿತ್ತು. ಹಿಂಗೂ ನಮ್ಮ ಅಕ್ಕರು ಬಂದಿರೋದಕ್ಕೆ ತುಂಬ ಖುಷಿಯಾಗ್ಬಿಡ್ತು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.